ಕನ್ನಡ ಸಿನಿರಂಗದ ಕ್ರೇಜಿ ಸ್ಟಾರ್ ನಟ ನಿರ್ದೇಶಕ ರವಿಚಂದ್ರನ್ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಒಂದು ಆಸೆ ಈಡೇರಲೇ ಇಲ್ವಂತೆ. ಹೀಗಂತ ಬಹಿರಂಗವಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಆದ ರವಿಚಂದ್ರನ್ ಅವರಿಗೆ ಆ ಆಸೆ ಯಾಕೆ ಈಡೇರಲಿಲ್ಲ ಅಂತ ರವಿಚಂದ್ರನ್ ಅವರು ಹೇಳಿದ್ದು. ರವಿ ಮಾವನ ಮಾತಿಗೆ ನಟಿ ಹಾಗೂ ಆಂಕರ್ ಅನುಶ್ರೀ ತಬ್ಬಿಬ್ಬಾಗಿರುವ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ನಟ ನಿರ್ದೇಶಕ ರವಿಚಂದ್ರನ್ ಅವರಿಗೆ ಒಂದು ಫಾರ್ಮ್ ಹೌಸ್ ಅನ್ನ ಕಟ್ಟಬೇಕು, ಅಲ್ಲಿ ಕುದುರೆಗಳನ್ನ ಸಾಕಬೇಕು ಅನ್ನುವ ಆಸೆ ಇದೆಯಂತೆ. ಆದ್ರೆ ಈವರೆಗೂ ಆ ಆಸೆ ಈಡೇರಲಿಲ್ವಂತೆ. ಒಂದು ಫಾರ್ಮ್ ಹೌಸ್ ಕಟ್ಟಬೇಕು, ಅಲ್ಲಿ ಕುದುರೆಯನ್ನ ಸಾಕಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿನಿಂದಲೇ ಇರುವಂತಹ ಆಸೆ. ಅದು ದೇವರು ನನಗೆ ಮಣ್ಣಿನ ಋಣವನ್ನೇ ಕೊಡ್ಲಿಲ್ಲ ಅಂತ ನಟ ಹಾಗೂ ನಿರ್ದೇಶಕ ರವಿಚಂದ್ರನ್ ಹೇಳಿದ್ದಾರೆ. ಆಗ ಎದುರಿಗೆ ಇದ್ದ ಆಂಕರ್ ಅನುಶ್ರೀ, ಅಲ್ಲ ಎಂತೆಂಥ ರಿಚೆಸ್ಟ್ ಸಿನಿಮಾಗಳನ್ನ ಮಾಡಿರೋ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ನೀವು, ನಿಮ್ಗೆ ಒಂದು ಫಾರ್ಮ್ ಹೌಸ್ ತೆಗೆದುಕೊಳ್ಳೋಕೆ ಆಗಿಲ್ಲ ಅಂದ್ರೆ ಅಚ್ಚರಿಯಿಂದ ಪ್ರಶ್ನಿಸಿದ್ದಾರೆ. ನಟ ರವಿಚಂದ್ರನ್ ಅವರು ಯಾವುದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ಅಥವಾ ಸೀರಿಯಸ್ ಆಗಿದ್ರೂ ಅದನ್ನ ಮೇಂಟೈನ್ ಮಾಡೋದಿಲ್ಲ, ತಕ್ಷಣವೇ ಬೇರೆ ಮೋಡ್ಗೆ ಹೋಗ್ಬಿಡ್ತಾರೆ ಎಂಬ ಮಾತು ಅವರ ಬಗ್ಗೆ ಯಾವಾಗಲೂ ಕೇಳಿ ಬರ್ತವೆ. ನಂಗೆ ಹೆಣ್ಣಿನ ಋಣ ಕೊಟ್ಟಿಟ್ಟ ದೇವ್ರು ಮಣ್ಣಿನ ಋಣವನ್ನ ಕೊಡ್ಲಿಲ್ಲ ಅಂತ ನಟ ರವಿಚಂದ್ರನ್ ಅವರು ಅನುಶ್ರೀ ಎದುರಿಗೆ ನಗೆ ಚಟಾಕಿಯನ್ನು ಹಾರಿಸಿದ್ದಾರೆ. ಅಲ್ಲಿ ಸೇರಿದ್ದ ಎಲ್ಲರೂ ಸಿಕ್ಕಾಪಟ್ಟೆ ನಕ್ರು. ಸ್ವತಃ ಆಂಕರ್ ಅನುಶ್ರೀ ಅವರು ತಲೆ ಮೇಲೆ ಕೈ ಇಟ್ಕೊಂಡು ನಕ್ರು. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.